ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೋನ್ ನಂಬರ್ ಇದ್ದಿದ್ರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಕೇಳ್ಕೋಬೋದು. ನೀವ್ರಿಗೆ ಕೊಟ್ಬಿಡ್ಲಾ? ಚೆನ್ನಾಗಿರಲ್ಲ. ಏ ಲಕ್ಷ್ಮೀ ಪುಟ್ಟಿ ಬಾಬಾ 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 ಮಾಮಾ ಏ ಲಕ್ಷ್ಮೀ ಪುಟ್ಟಿ ಬಿಡ್ತಾ ಸ್ಕೂಲು ಮನೆ ತನಕ ಬರಲ್ವಾ? ಇಲ್ಲ, ನಾನ್ ನಡ್ಕೊಂಡೆ ಹೋಗುದು. ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ? ಸ್ಕೂಲು ಇಲ್ಲ, ಇಲ್ಲೇ. ಹೌದಾ? ಅಮ್ಮ ಇಲ್ಲಿ? ಓ, ಅಮ್ಮನ್ಗೋಸ್ಕರ ಕಾಯ್ತಾ ಇದ್ದೀರಾ ನೀವು? ಅಲ್ಲೇ ಕೀ ಇದೆ ನೋಡಿ. ಎಲ್ಲಿ? ಅಲ್ಲಿ. ಓ ಇದಾ? ಹೌದಾ? ತೆಗಿತೀಯ ನೀನು? ಶಬಾಷ್, ತೆಗಿ. ಬನ್ನಿ ಮಾಮ. ಎಸ್, ನಡಿಪ. ಅಮ್ಮ ಯಾವಾಗ ಬರ್ತಾರೆ ಪುಟ್ಟ? ಇಷ್ಟೊತ್ತಿಗೆ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಬರ್ತಾರೆ. ಅಯ್ಯೋ, ನಿಂತ ಇದ್ದೀರಲ್ಲ, ಕುಟ್ಕೊಳ್ಳಿ. ಅಮ್ಮ ಹೇಳಿದ್ದಾರೆ ಯಾರಾದ್ರೂ ಬಂದ್ರೆ ಕುಟ್ಕೊಳ್ಳಿ ಹೇಳ್ಬೇಕು ಅಂತ. ವೆರಿ ಗುಡ್. ಈ ತರ ಒಳ್ಳೊಳ್ಳೆದನ್ನೇ ಕಲಿತಾರೆ. ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ. ದೊಡ್ಡ ವ್ಯಕ್ತಿ ಅಂದ್ರೆ ನಿಮ್ ತರ ದಪ್ಪ ಆಗ್ತೀನಂತನಾ? ದೊಡ್ಡ ವ್ಯಕ್ತಿ ಅಂದ್ರೆ ನನ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀನೇ ದೊಡ್ಡೊಳಗೆ ಬೆಳಿತಲ್ಲ, ಅವ್ ನಿನ್ಗೆ ಅರ್ಥ. ಈಗ ಅಮ್ಮ ಬಂದ್ಮೇಲೆ ಇದನ್ನ ನಾನು ಕೊಟ್ಟೆ ಅಂತ ಹೇಳಿ ಕೊಟ್ಬಿಡು, ಆಯ್ತಾ? ಏನದು? ಗಿಫ್ಟ್. ಯಾಕೆ? ನಿಮ್ಮಮ್ಮ ನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರಲ್ಲ, ಅದಕ್ಕೆ. ಮತ್ತೆ ನಾನ್ ಮಾಮ ಅಂತ ಕರಿತೀನಿ, ನನ್ಗೇನು ಇಲ್ವಾ? ಓ ಹೌದಲ್ವಾ? ಏನು ತಂದಿಲ್ವಲ್ಲ? ಮರೆಯಕ್ಕಾಗತ್ತಾ ನಿನ್ನ? ಎಸ್, ನಿನಗೆ ಅಂತ ಚಾಕ್ಲೇಟ್ ತಗೋ. ಥ್ಯಾಂಕ್ ಯು. ಎಷ್ಟೊತ್ತು ಚಾಕ್ಲೇಟ್ ನಾನು ಯಾವತ್ತೂ ನೋಡೇ ಇಲ್ಲ. ಹೌದಾ? ಸರಿ, ಇದನ್ನ ಒಂದೇ ಸತಿ ತಿನ್ಬಾರ್ದು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು. ಹೊಟ್ಟೆ ಒಳಗೋಗ್ಬಿಡುತ್ತೆ. ಡಬ್ಬಿಲಿ ಇಟ್ಕೊಂಡು ತಿಂತೀನಿ. ಗುಡ್, ನಾನಿದ್ ಬರ್ತೀನಿ. ಒಂದ್ ನಿಮಿಷ ಇರಿ. ಅಜ್ಜಿ ನೆನ್ನೆ ಬಂದಾಗ್ಲೂ ಸಹ ಮಲ್ಗಿದ್ರಲ್ಲ, ಈಗ ಮಾತಾಡ್ಸ್ಕೊಂಡೋಗಿ. ಇಪ್ಸು. ಅಜ್ಜಿ, ಅಜ್ಜಿ ಎದ್ದೇಳು ಅಜ್ಜಿ. ಅಜ್ಜಿ, ಮಾಮ ಬಂದಿದ್ದಾರೆ. ಹಲೋ ಹಲೋ. ಅಜ್ಜಿ, ಒಂದ್ ಸೆಕೆಂಡ್ ರಮೇಶ್. ಪುಟ್ಟ ಪುಟ್ಟ, ನಾನು ಅಜ್ಜಿನ ಇನ್ಯಾವಾಗ್ಲಾದ್ರು ಮಾತಾಡ್ಸ್ತೀನಿ. ಅಮ್ಮ ಬಂದಾಗ ನಾನು ಕೇಳಿದೆ ಅಂತೇಳು. ನನ್ನ ಕೆಲಸ ಇದೆ, ಅರ್ಜೆಂಟಾಗಿ ಹೊರಡ್ಬೇಕು. ಬಾಯ್ ಬಾಯ್. ಹಾ ರಮೇಶ್. ಬಾಯ್ ಮಾಮ. ಅಯ್ಯೋ, ಪುಟ್ಟಿ ಶಾಲೆಯಿಂದ ಬಂದ್ಬಿಟ್ಟಿರ್ತಾಳೆ. ಕೆಲಸ ಮುಗಿಸಿ ಬರೋದೇ ಇಷ್ಟು ಹೊತ್ತಾಗೋಯ್ತು. ಹಲೋ, ಎಲ್ಲಿದೀಯಾ? ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದೀನಿ. ನಿನ್ನನ್ನ ಅಲ್ಲಿ ಬಿಟ್ಟಿರೋದು ಮನೆ ಕೆಲಸ ಮಾಡ್ಕೊಂಡು ಇರು ಅಂತಲ್ಲ. ನೀನು ಆದಷ್ಟು ಬೇಗ ಇಲ್ಲಿರೋರ್ನ ನಿನ್ನ ಕಡೆ ಒಲಿಸ್ಕೋಬೇಕು. ನೀನು ಅವ್ರಿಗೆ ಹತ್ರ ಆಗ್ಬೇಕು. ಅವ್ರ ನಂಬಿಕೆಯನ್ನ ಕಳಿಸ್ಕೊಂಡು ಆ ಮನೆಗೆ ಹೋಗೋ ರೂಟ್ನ ನೀನೇ ಕ್ಲಿಯರ್ ಮಾಡ್ಕೋಬೇಕು. ಆ ಕೆಲಸ ಆದಷ್ಟು ಬೇಗ ಆಗಬೇಕು. ನನಗೆ ಬೇಕಾಗಿರೋದನ್ನೆಲ್ಲ ನೀನು ಮಾಡಿದ್ರೆ ನೀನು ಬೇಕು ಬೇಕು ಅಂದಿದ್ದೆಲ್ಲ ನಿನಗೆ ಸಿಗುತ್ತೆ. ಜೀವನದಲ್ಲಿ ಉದ್ಧಾರ ಆಗ್ತೀಯಾ? ಯೋಚನೆ ಮಾಡು. ಅಷ್ಟಾದ್ರೆ ಆಯ್ತು. ನಾನು ಹೇಳಿದ್ದು ನೆನಪಿರಲಿ. ಅರ್ಥ ಆಯ್ತಾ? ಹಾ, ನನ್ನ ಹತ್ರನೂ ಜಾಸ್ತಿ ಸಮಯ ಅಲ್ಲ. ನನಗೆ ದುಡ್ಡಿನ ಅಗತ್ಯ ಇದೆ. ಆದಷ್ಟು ಬೇಗ ನಾನು ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೋ. ಇಷ್ಟು ವರ್ಷದಲ್ಲಿ ಅಪ್ಪಿ ಮೇಲೆ ಯಾವತ್ತೂ ಹೀಗೆಲ್ಲ ಕೈ ಮಾಡಿರ್ಲಿಲ್ಲ. ಅದು ಮನೆಯವ್ರ ಮುಂದೆ.
ನನಗೆ ಯಾಕೆ ಇಂಥ ಕೋಪ ಬಂತು? ಎಂಥ ಕೆಲಸ ಮಾಡಿಬಿಟ್ಟೆ. ಅವಳಿಗೆ ಮಾತಲ್ಲಿ ಹೇಳ್ಬೋದಾಗಿತ್ತು, ಅರ್ಥ ಮಾಡಿಸ್ಬೋದಾಗಿತ್ತು. ದುಡುಕ್ಬಿಟ್ಟೆ ನಾನು. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆಗೋತಮ್ಮರ ಹೇಳಿ, ಎಲ್ಲಿದ್ದೀರಾ? ನಿಮ್ಮ ಆಜ್ಞೆ ಪ್ರಕಾರ ಗಿಫ್ಟ್ನ ಕೊಟ್ಟು ವಾಪಸ್ ಬರ್ತಾ ಇದ್ದೀನಿ. ಗುಡ್. ಅವ್ರೇನು ಹೇಳ್ದೆ ತಗೊಂಡ್ರಲ್ಲ? ಇಲ್ಲ, ಆ ಹುಡುಗಿ ಸಿಗಲಿಲ್ಲ. ಕೆಲಸ ಮುಗಿಸ್ಕೊಂಡು ಬರಬೇಕಾಗಿತ್ತು. ನಾನು ತುಂಬ ಹೊತ್ತು ವೇಟ್ ಮಾಡಿದೆ. ಆ ಪುಟ್ಟ ಪಾಪ ಸ್ಕೂಲ್ ಮುಗಿಸ್ಕೊಂಡ್ಬಂತು. ನಾನು ಬಂದಿದ್ದೆ ಅಂತ ಹೇಳಿ ಅಮ್ಮನ ಕೊಟ್ಬಿಡು ಅಂತ ಹೇಳಿ ಕೊಟ್ಬಿಟ್ಟು ಬಂದೆ. ನಾನಾದರೂ ಏನು ಮಾಡಲಿ, ವಾಚ್ಮೆನ್ ಥರ 1 ಅವರ್ ಅವ್ರ ಮನೆ ಬಾಗಿಲಲ್ಲೇ ಕಾಯ್ತಾ ಇದ್ದೆ. ನನಗೊಂದು ಅರ್ಜೆಂಟ್ ಕಾಲ್ ಬಂತು. ಅದು ಅಲ್ಲದೆ ನೀವು ಬೇರೆ ಆರ್ಡ್ರ್ ಮಾಡಿದ್ರಿ, ಸುಪ್ರೀಂ ಕೋರ್ಟ್ ಆರ್ಡ್ರು, ಅಪೀಲ್ ಬೇರೆ ಹೋಗೋ ಆಗಿಲ್ಲ. ಅದಕ್ಕೆ ನಿಮ್ಮ ಮಾತನ್ನ ಮೀರಬಾರ್ದು ಅಂತ ಕೊಟ್ಟು ಬಂದೆ. ಭೂಮಿಕಾ, ಅದಕ್ಕೆ ಮುಂದಿನ ಜನ್ಮದಲ್ಲಿ ನಾನು ಒಬ್ಬ ಒಳ್ಳೆ ಗಂಡನಿಗೆ ಹೆಂಡತಿಯಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ರೀ. ಏನನ್ಸುತ್ತೆ ನಿಮಗೆ? ಇದೇನ್ರಿ, ನಾನೇನೋ ಜೋಕ್ ಹೇಳ್ತಾ ಇದ್ದೀನಿ, ಅಂತ ಡಲ್ಲಾಗಿ ಹೇಳ್ತಾ ಇದ್ದೀರಲ್ಲ, ಏನಾಯ್ತು? ಏನೂ ಇಲ್ಲ. ನೀವು ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲಾನು ಇದೆ. ಸರಿ ಬಿಡಿ, ನನಗೆ ಬರ್ತೀನಲ್ಲ, ಮಾತಾಡ್ತೀನಿ. ಇಲ್ಲ, ಆ ಥರದ್ದೇನೂ ಇಲ್ಲ. ನೀವು ಹುಷಾರಾಗಿ ಬನ್ನಿ. ಓಕೆ, ಬಾಯ್. ಏನ್ ಸಿಸ್ಟರ್ ಇದು? ಲೇಡಿ ಸಿಂಗಮ್ ತರ ಪೈಡ್ ಹಿಡಿದು ಕೊಡ್ಲಲ್ಲ. ಏನ್ ಫೋರ್ಸ್ ಇತ್ತು ಅದ್ರಲ್ಲಿ? ನನಗೆ ಬಿದ್ದಂಗೆ ಅನಿಸ್ತು. ಅಷ್ಟು ಜೋರಾಗಿತ್ತು ಹೊಡ್ತಾ. ಇವಳನ್ನ ಇಟ್ಕೊಂಡು ಅವಳ ಮೇಲೆ ಯುದ್ಧ ಸಾರಬಹುದು ಅಂತ ಅಂದ್ಕೊಂಡ್ವಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾಗೋಗ್ಬಿಡ್ತಲ್ಲ ಸಿಸ್ಟರ್. ಪುಣ್ಯ ಕೊಟ್ಟಿದಾರ, ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ನಾವು ತಿಳ್ಕೊಂಡಿದ್ವಲ್ಲ. ಈಗ ಪುಣ್ಯ ಕೊಟ್ಟಿ ಗುಮ್ಮ ಗೂಳಿ ಆಗ್ಬಿಟ್ಟಿದ್ದಾಳೆ. ಮುಂದೆ ಬಂದ್ರೆ ಹಾಯ್ತಾಳೆ, ಹಿಂದೆ ಬಂದ್ರೆ ಜಾಸ್ತಿ ಓದಿತಾಳೆ. ಯಾರ ಕರ್ಗೆ ಸಿಕ್ಸರ್ ಹೊಡೆದು ಹೋಗ್ಬಿಟ್ರಲ್ಲ ಸಿಸ್ಟರ್. ಅಪೇಕ್ಷೆ ಕೆನ್ನೆ ನೋಡಿದ್ಯಾ? ಕೆಂಪು ಕೆಂಪು ಟೊಮೆಟೊ ಥರ ಆಗಿದೆ. 5 ಬೆರಳುಗಳ ಪ್ರಿಂಟ್ ಅವಳು ಕೆನ್ನೆ ಮೇಲಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭೂಮಿಕಾ ಯಾರಿಗೂ ಜಗ್ಗಲ್ಲ, ಮೋಹಗತಾರೆ ಅಂದ್ಕೊಂಡ್ರೆ ಲೇಡಿ ರೆಬಲ್ ಸ್ಟಾರ್ ಆಗ್ಬಿಟ್ಲಲ್ಲ. ಏನ್ ಮಾಡೋದು ಸಿಸ್ಟರ್ ಈಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಅಪೇಕ್ಷಾ ಮೇಲೆ ಈ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನನಗೂ ತುಂಬ ಶಾಕ್ ಆಯಿತು. ಆದರೂ ಹೀಗಾಗಿದ್ದೆಲ್ಲ ಒಂದು ರೀತಿಯಲ್ಲಿ ಒಳ್ಳೇದೇ ಅಣ್ಣ. ಏನು ಒಳ್ಳೇದು ಸಿಸ್ಟರ್? ಅಪೇಕ್ಷನ್ ಬಾಯಿಲಿ ಹುಳ್ಕಲ್ಲಿದ್ದು ಅವಳು ಕೊಟ್ಟೇಟಿಗೆ ಉದ್ರೋಗ್ಬಿಡ್ತಾ ಹೇಗೆ? ಏನು ಮಾತಾಡ್ತೀಯ ಅಣ್ಣ? ಒಂದೊಂದ್ಸಲ ಏನೇನೋ ಮಾತಾಡಿ ಸುಮ್ಮನೆ ಇರಿಟೇಟ್ ಮಾಡ್ತೀಯ. ಒಳ್ಳೇದಾಯಿತು ಅಂತ ಹೇಳಿದ್ದಕ್ಕೆ ಒಂದು ಕಾರಣ ಇದೆ. ಇವತ್ತು ಅಕ್ಕ ತಂಗಿ ಮಧ್ಯೆ ಒಂದು ಸಣ್ಣ ಬಿರುಕು ಬಿಟ್ಟಿದೆಯಲ್ಲ, ಅದನ್ನು ನಾವಿನ್ನೂ ದೊಡ್ಡದಾಗಿ ಮಾಡ್ಬೋದು. ಒಂದು ದೊಡ್ಡ ಕಂದಕ ಸೃಷ್ಟಿ ಮಾಡಿ ಇನ್ಯಾವತ್ತೂ ಅವರಿಬ್ಬರು ಒಂದಾಗಬಾರ್ದು, ಹಾಗೆ ಮಾಡ್ಬೋದು. ಆ ಥರ ಒಂದು ಅವಕಾಶ ಈಗ ಸೃಷ್ಟಿಯಾಗಿದೆ. ಅದನ್ನು ನಾವು ನೀಟಾಗಿ ಬಳಸ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.